ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗಾಂಧಿನಗರದ ಅಲ್ ಅಮೀನ್ ನರ್ಸರಿ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಭದ್ರಾವತಿ ಆಗ್ರೋ ಇಂಡಸ್ಟ್ರೀಸ್ ತಿಪಟೂರು ಮತ್ತು ರೋಟರಿ ವತಿಯಿಂದ ಕನ್ನಡ ಚಲನಚಿತ್ರರಂಗದ ನಟಿ ಹಾಗೂ ನಿರೂಪಕಿ ದಿವಂಗತ ಅಪರ್ಣಾ ಅವರ ಸ್ಮರಣಾರ್ಥವಾಗಿ ಉಚಿತ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೃದಯ ತಜ್ಞ ಡಾಕ್ಟರ್ ಜಿಬಿ ವಿವೇಚನ್ ಅವರು, ಸಂಘ ಸಂಸ್ಥೆಗಳು ನೀಡುವ ಸಹಕಾರವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಂಡು ಉತ್ತಮವಾದ ವಿದ್ಯಾಭ್ಯಾಸ ಮಾಡಿ ತಾವು ಕಲಿತ ಶಾಲೆಗೆ ಮತ್ತು ಪೋಷಕರಿಗೆ ಹೆಸರು ತರುವಂತಹ ಕೆಲಸ ಮಾಡುವುದರ ಜೊತೆಗೆ ಗುರುಗಳನ್ನ ಮತ್ತು ಹಿರಿಯರನ್ನ ಗೌರವಿಸುವಂತಹ ಸಂಸ್ಕಾರ ಕಲಿತು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು. ಕಲಿಕೆಯ ಸಮಯದಲ್ಲಿ ವಿದ್ಯಾರ್ಥಿಗಳು ಬೇರೆಡೆಗೆ ಸಮಯ ಕೊಡದೆ ಶ್ರದ್ಧಾ ಭಕ್ತಿಯಿಂದ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಹಾಗೂ ತನ್ನ ಕುಟುಂಬಕ್ಕೆ ಉತ್ತಮ ಪ್ರಜೆಗಳಾಗಬೇಕು. ಈ ನೋಟ್ಬುಕ್ಗಳನ್ನು ವಿತರಿಸ್ತಾ ಇರುವ ಕಾರಣ ಶಿಕ್ಷಣ ಎಲ್ಲ ಮಕ್ಕಳ ಹಕ್ಕು, ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದು ಎಂಬ ಉದ್ದೇಶಕ್ಕೆ ಇಂತಹ ಮಹತ್ ಕಾರ್ಯಗಳು ನಡೀತಾ ಇರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಎಂ ಸೈಫುಲ್ಲಾ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು 90 ಭಾಗ ಬಡವ ಹಾಗೂ ಕೂಲಿ ಕಾರ್ಮಿಕರ ಮಕ್ಕಳಾಗಿದ್ದು ಅವರ ವಿದ್ಯಾಭ್ಯಾಸ ಮಾಡಲು ಅವರ ಪೋಷಕರು ಕಲಿಕೆ ಸಾಮಗ್ರಿಗಳನ್ನು ಕೊಡಿಸಲು ಕಷ್ಟಕರವಾಗಿರುತ್ತೆ. ಅಂತಹ ಮಕ್ಕಳನ್ನ ಗುರುತಿಸಿ ಪ್ರೋತ್ಸಾಹ ನೀಡಿದಾಗ ಬಡವರಿಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗುವಂತಾಗುತ್ತೆ. ಆ ನಿಟ್ಟಿನಲ್ಲಿ ಸುಮಾರು 16 ವರ್ಷಗಳಿಂದ ಜಯ ಕರ್ನಾಟಕ ಜನಪರ ವೇದಿಕೆ ಇಂತಹ ಸಾಮಾಜಿಕ ಶೈಕ್ಷಣಿಕ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ಸಮಾಜ ಸೇವಕ ಎಂಡಿ ಅಕ್ಬರ್ ಮಾತನಾಡಿ, ನಮ್ಮ ಉದ್ದೇಶ ಒಂದೇ, ಎಲ್ಲ ಸರ್ಕಾರಿ ಶಾಲೆಗಳು ಉಳಿಯಬೇಕು ಮತ್ತು ಮಕ್ಕಳು ಒಳ್ಳೆಯ ಬುದ್ಧಿವಂತರಾಗಿ ಉನ್ನತ ಮಟ್ಟಕ್ಕೆ ಹೋಗಬೇಕು. ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗಬೇಕು. ಮಕ್ಕಳನ್ನ ಉತ್ತಮರನ್ನಾಗಿಸುವ ಪ್ರಮುಖ ಜವಾಬ್ದಾರಿ ಶಿಕ್ಷಕರಿಗಷ್ಟೇ ಅಲ್ಲ, ಪೋಷಕರಿಗೂ ಜವಾಬ್ದಾರಿ ಇರಬೇಕು. ಯಾವ ವ್ಯಕ್ತಿಯೂ ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಉದ್ದೇಶದಿಂದ ನೀವೆಲ್ಲರೂ ಕೂಡ ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದು ಉತ್ತಮವಾದ ಬೆಳವಣಿಗೆ ಎಂದರು. ನಗರಸಭಾ ಮಾಜಿ ಸದಸ್ಯ ತರಕಾರಿ ಗಂಗಾಧರ್ ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಪ್ರಾಣಿ ಪಕ್ಷಿಗಳಿಂದ ಪರಿಸರಕ್ಕೆ ಯಾವ ಹಾನಿಯೂ ಆಗ್ತಾ ಇಲ್ಲ. ಮನುಷ್ಯರೇ ಪರಿಸರಕ್ಕೆ ಹೆಚ್ಚಿನ ಹಾನಿ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮ್ಮ ಮನೆಯ ಮುಂಭಾಗ ಒಂದು ಗಿಡವನ್ನು ನೆಟ್ಟು ಪೋಷಿಸಿ ಬೆಳೆಸಿದ್ರೆ ಪರಿಸರ ಸಂರಕ್ಷಣೆ ಮಾಡಿದಂತಾಗುತ್ತೆ. ನಾವುಗಳು ಹೆಚ್ಚು ಮರ ಗಿಡವನ್ನ ಬೆಳೆಸೋದ್ರ ಜೊತೆಗೆ ಪ್ಲಾಸ್ಟಿಕ್ ಬಳಸದಂತೆ ನೋಡಿಕೊಳ್ಳಬೇಕಾಗಿರೋದು ಅತಿ ಮುಖ್ಯವಾದ ಕರ್ತವ್ಯವಾಗಿದೆ ಎಂದರು. ಇವತ್ತು ನಾನು ಅಲಮೀನ್ ಶಾಲೆಗೆ ಇವತ್ತು ಫಸ್ಟ್ ಬಂದಿದ್ದು. ಈ ಶಾಲೆಯಲ್ಲಿ ಈ ಸತಿಯಿಂದ ಇಂಗ್ಲೀಷ್ ಮೀಡಿಯಮ್ಮು ಸ್ಟಾರ್ಟ್ ಮಾಡಿದ್ದೀವಿ ಸರ್, 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ. ಮತ್ತು ಹೈಸ್ಕೂಲು ನಡೀತಾ ಇದೆ ಅಂತ ಅಂತಂದರು. ಇವತ್ತು ಶಿಕ್ಷಣ ತುಂಬ ಮುಖ್ಯ ಮಕ್ಕಳಿಗೆ. ಯಾಕೆಂದರೆ ಇವತ್ತು ನಾವು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು, ಮಕ್ಕಳನ್ನೇ ಆಸ್ತಿ ಮಾಡಬೇಕು. ಅಂತಂದರೆ ನಾವು ಇವತ್ತು ಏನು ಆಸ್ತಿ ಮಾಡಿದ್ರೂ ಇದನ್ನು ಮಕ್ಕಳು ಉಳಿಸ್ಕೋತಾರೆ, ಮುಂದೆ ಇದು ಮಾಡ್ತಾರೆ ಅಂತ ನಾವು ಗೊತ್ತಿಲ್ಲ. ನಾವು ಮಕ್ಕಳಿಗೆ ಆಸ್ತಿಯನ್ನು ಉಳಿಸ್ತಕ್ಕಂಥ ಶಿಕ್ಷಣ ಕೊಡಬೇಕು. ಯಾಕೆಂತಂದರೆ ಇವತ್ತು ಶಿಕ್ಷಣ ಇವತ್ತು ಯಾರೇ ನೋಡಿ, ಮೊದಲೆಲ್ಲ ತಂದೆ ತಾಯಿಗಳಿಗೆ 5-6 ಜನ ಮಕ್ಕಳಿರೋರು, 7-8 ಜನ ಮಕ್ಕಳಿರೋರು, ಅವ್ರ ಜಮೀನು ಯಾರೋ ಒಬ್ಬರು ಓದ್ತಿದ್ರು. ಇವತ್ತು ಆ ಥರ ಇಲ್ಲ. ಮಕ್ಕಳಿಗೆ ಮಗುಗೆ ಒಬ್ಬ ಮಕ್ಕಳು, 2 ಮಕ್ಕಳು, 3 ಮಕ್ಕಳು ಇರ್ತಾರೆ. ಎಲ್ಲರಿಗೂ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋ ಆಸೆ ಇರ್ತದೆ. ಆ ವತಿಯಿಂದ ಇವತ್ತು ಮಕ್ಕಳಲ್ಲಿ ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಶುರು ಮಾಡಿದ್ದೀರ. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು. ನಾವು ಇವತ್ತು ಶಾಲೆಯನ್ನು ನಡೆಸ್ತಕ್ಕಂಥದ್ದು ಆಡಳಿತ ಮಂಡಳಿಗಳು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಇವತ್ತು ಟೀಚರ್ಸ್ಗೆ ಸ್ಯಾಲ್ರೀಸು, ಆಮೇಲೆ ಇವತ್ತು ಸರ್ಕಾರ ಕೇಳ್ತಕ್ಕಂಥ ಕೆಲವು ನಾರ್ಮ್ಸ್ ಕೇಳಿದ್ರೆ ನಾವು ಸ್ಕೂಲ್ ಮಾಡೋಕ್ಕೆ ಆಗಲ್ಲ. ಫೈರ್ ಸೇಫ್ಟಿ ಕೇಳ್ತಾರೆ, ಬಿಲ್ಡಿಂಗ್ ಸೇಫ್ಟಿ ಕೇಳ್ತಾರೆ, ಒಂದೊಂದಲ್ಲ, ಒಂದು ಭಾಳ ಕಷ್ಟ ಇದೆ. ಹಾಗಾಗಿ ಇದು ಒಳ್ಳೆ ಪ್ರಾರಂಭ ಮಾಡಿದ್ದೀರ. ಎಲ್ಲ ಮಕ್ಕಳು ಇಲ್ಲಿ ಸೇರಿರ್ತಕ್ಕಂಥ ಮಕ್ಕಳು ಚೆನ್ನಾಗಿ ಕಲಿತು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದು ಮತ್ತು ಈ ನೀವು ಕಲ್ತಿರ್ತಕ್ಕಂಥ ಸ್ಕೂಲಿಗೆ ಒಳ್ಳೆಯ ಹೆಸರು ತರಬೇಕು. ಈ ಕಾರ್ಯಕ್ರಮ ಪಠ್ಯಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಮ BT ಕುಮಾರಣ್ಣವರು ಜಯ ಕರ್ನಾಟಕ ವೇದಿಕೆ ಪುತ್ತೂರು ಶಾಖೆ ಮತ್ತು ರೋಟರಿ ಕ್ಲಬ್ ವತಿಯಿಂದ ಮಾಡ್ತಿದ್ದಾರೆ. ಮುಂದೆ ಇಂಥ ಕಾರ್ಯಕ್ರಮಗಳು ಯಾಕೆಂದರೆ ಈಗ ಆಯೋಜಕ BT ಕುಮಾರ್, ನಗರಸಭಾ ಸದಸ್ಯ ಮಹಮ್ಮದ್ ಗೌಸ್ಬಿ, ಪ್ರದೀಪ್, HS ಚಂದ್ರಶೇಖರ್, ಅನ್ವರ್ ಪಾಷಾ, ಲೋಕನಾಥ್ ಸಿಂಗ್, ಅಲ್ಪಸಂಖ್ಯಾತರ ಘಟಕದ ಶಾಹಿದ್, ಗಾಯಕ ಜಮೀರ್, ಪತ್ರಕರ್ತ ಸಿದ್ದೇಶ್ ಸರ್ದಾರ್, ಸಂಘಟನೆಯ ನಗರ ಸಂಚಾಲಕ ರೋಹನ್ ರಾಜ್, ಮುಖ್ಯ ಶಿಕ್ಷಕ ಮಹಮ್ಮದ್ ಆಸಿಫುಲ್ಲಾ, ನಾಗರಾಜ್, ಸಹ ಶಿಕ್ಷಕರು ಆದ ಅಹಮದ್ ಖಾನ್, ನಿರ್ಮಲಾ, ರಹಮತು ನಿಸಾ,
ಮತ್ತು ಅಬ್ದುಲ್ ಖಾದರ್ ಸೇರಿ ಸಂಘಟನೆ ಪದಾಧಿಕಾರಿಗಳು, ಶಾಲಾ ಸಿಬ್ಬಂದಿ ವರ್ಗ, ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಚಿತ್ರರಂಗದ ನಿರೂಪಕಿ ದಿವಂಗತ ಅಪರ್ಣಾ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.